ರೋಬೋಟ್ಗಳು ಅರ್ಜಿ ಬರೆದ್ರೆ ವಕೀಲರ ಕಥೆ ಏನು? ವಕೀಲರೇ ಎಚ್ಚರ, ಅರ್ಜಿ ಬರೆಯೋದಕ್ಕೆ AI ಬಳಸಿದ್ರೆ ಬೀಳುತ್ತೆ ದಂಡ. ಕೋರ್ಟ್ನಲ್ಲಿ ರೋಬೋಟ್ಗಳು ಅರ್ಜಿ ಬರೆದು ಬಿಟ್ರೆ ವಕೀಲರು ಮಾಡೋದಕ್ಕೆ ಕೆಲಸನೇ ಇರಲ್ವಲ್ಲ ಅಲ್ಲಿ. ಹಾಗಾಗಿ ವಕೀಲರ ಎಚ್ಚರ, ಅರ್ಜಿ ಬರೆಯೋದಕ್ಕೆ AI ಬಳಸಿದ್ರೆ ದಂಡ ಬೀಳುತ್ತೆ. ಕೋರ್ಟ್ನಲ್ಲಿ ರೋಬೋಟ್ ದರ್ಬಾರ್ಗೆ ಬ್ರೇಕ್ ಹಾಕಲಾಗಿದೆ. ಕೋರ್ಟ್ ಮೆಟ್ಟಿಲೇರಿರುವಂಥದ್ದು ChatGPT ವಿವಾದ. ಅರ್ಜಿ ಬರೆಯೋದಕ್ಕೆ AI ಬಳಸಿದ ವಕೀಲರಿಗೆ CGI ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇದು ಅಪಾಯಕಾರಿ ಪ್ರವೃತ್ತಿ ಅಂತ ಸುಪ್ರೀಂ ಕೋರ್ಟ್ ಕೆಂಡ ಕಾರಿದೆ. ಕೋರ್ಟ್ನಲ್ಲಿ ನೋಡಿ, ಬುದ್ಧಿ ಇಲ್ಲದ ಮಿಷನ್ನನ್ನು ನಂಬಿದ್ರೆ ನ್ಯಾಯ ಸಿಗುತ್ತಾ ಅಂತ ಕೂಡ CGI ಪ್ರಶ್ನೆ ಮಾಡಿದ್ದಾರೆ. ಪರಿಶೀಲನೆ ಇಲ್ಲದೆ AI ಪೇಪರ್ ಸಲ್ಲಿಕೆ ಮಾಡಿದ್ದಕ್ಕೆ ನ್ಯಾಯಾಂಗಕ್ಕೆ ಅವಮಾನ ಅಲ್ವೇ ಅದು ಅಂತ ಹೇಳಿದ್ದಾರೆ. ವಕೀಲರ ಕೆಲಸವನ್ನು ರೋಬೋಟ್ಗಳೇ ಮಾಡಬೇಕಾ? ಕೋರ್ಟ್ನಲ್ಲಿ ರೋಬೋಟ್ ದರ್ಬಾರ್ಗೆ ಬ್ರೇಕ್ ಹಾಕುವಂಥ ಒಂದು ಪ್ರಯತ್ನಕ್ಕೆ ಇದೀಗ ಮುಂದಾಗಿರುವಂಥದ್ದು CGI. ತಂತ್ರಜ್ಞಾನದ ಅತಿಯಾದ ಅವಲಂಬನೆ ಒಳ್ಳೆಯದಲ್ಲ ಅಂದಿದ್ದಾರೆ. ಅರ್ಜಿಯಲ್ಲಿ ತಪ್ಪುಗಳಿದ್ದರೆ ವಕೀಲರೇ ನೇರ ಹೊಣೆ ಹಾಕ್ತಾರೆ. AI ಬಳಸಿ ಅರ್ಜಿಯಲ್ಲಿ ಏನಾದರೂ ತಪ್ಪಾಗಿದ್ದರೆ ಅದಕ್ಕೆ ನೇರ ಹೊಣೆ ನೀವೇ ಆಗಿರ್ತೀರಿ. ನ್ಯಾಯಾಂಗದ ಗುಣಮಟ್ಟ ಕಾಪಾಡೋದಕ್ಕೆ ಸುಪ್ರೀಂ ಕೋರ್ಟ್ ಬಿಗಿ ಪಟ್ಟು ಹಿಡಿದಿದ್ದು ಬಹಳ ಕಟ್ಟುನಿಟ್ಟಾಗಿ ಸೂಚಿಸಿದೆ. ರೋಬೋಟ್ಗಳು ಅರ್ಜಿ ಬರೆದ್ರೆ ವಕೀಲರು ಏನು ಮಾಡಬೇಕು? ವಕೀಲರೇ ಎಚ್ಚರ, ಅರ್ಜಿ ಬರೆಯಲು AI ಬಳಸಿದ್ರೆ ದಂಡ ಬೀಳುವುದಂತೂ ಗ್ಯಾರಂಟಿ. ರೋಬೋಟ್ಗಳು ಅರ್ಜಿ ಬರೆದ್ರೆ ವಕೀಲರ ಕಥೆ ಏನು? ಹಾಗಾಗಿ ಅರ್ಜಿ ಬರೆಯೋದಕ್ಕೆ AI ಬಳಸಬೇಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಕೋರ್ಟ್ನಲ್ಲಿ ರೋಬೋಟ್ ದರ್ಬಾರ್ಗೆ ಈ ಮೂಲಕ ಬ್ರೇಕ್ ಹಾಕುವಂತಹ ಪ್ರಯತ್ನವನ್ನು ಇದೀಗ ಕೋರ್ಟ್ ಮಾಡಿದೆ. ಕೋರ್ಟ್ನಲ್ಲಿ ರೋಬೋಟ್ ದರ್ಬಾರ್ಗೆ ಈ ಮೂಲಕ ಬ್ರೇಕ್ ಹಾಕಲಿಕ್ಕೆ ಮುಂದಾಗಿರುವಂಥದ್ದು ಸುಪ್ರೀಂ ಕೋರ್ಟ್. ಪರಿಶೀಲನೆ ಇಲ್ಲದೆ AI ಪೇಪರ್ ಸಲ್ಲಿಕೆ ನ್ಯಾಯಾಂಗಕ್ಕೆ ಮಾಡುವಂಥ ಅಪಮಾನ. ವಕೀಲರ ಕೆಲಸವನ್ನು ರೋಬೋಟ್ಗಳೇ ಮಾಡಬೇಕಂತ ಪ್ರಶ್ನೆ ಮಾಡಿದ್ದಾರೆ CGI. ಏಕೆಂದರೆ ಎಲ್ಲವನ್ನೂ ಕೂಡ AI ತಂತ್ರಜ್ಞಾನದ ಮೂಲಕವೇ ಬಳಸೋದಾದರೆ ಸತ್ಯಕ್ಕಿಂತ ಸುಳ್ಳನ್ನೇ ಹೆಚ್ಚು ಸೃಷ್ಟಿಸುತ್ತಾ ಕೃತಕ ಬುದ್ಧಿಮತ್ತೆ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕಂದರೆ ನ್ಯಾಯಾಂಗದ ಗುಣಮಟ್ಟವನ್ನು ಕಾಪಾಡಬೇಕು. ಆ ಕಾರಣಕ್ಕೆ AI ತಂತ್ರಜ್ಞಾನವನ್ನು ಬಳಸಬೇಡಿ, ಬಳಸಿದ್ರೆ ದಂಡ ಬೀಳುತ್ತೆ. ರೋಬೋಟ್ಗಳು ಅರ್ಜಿ ಬರೆದ್ರೆ ವಕೀಲರ ಕಥೆ ಏನಾಗಬೇಕು, ಸ್ವಲ್ಪ ಆಲೋಚನೆ ಮಾಡಿದ್ದೀರಾ ಅಂತ ಕೂಡ ಕೇಳಿದ್ದಾರೆ CGI. ಹಾಗಾಗಿ ವಕೀಲರ ಎಚ್ಚರ, ಅರ್ಜಿ ಬರೆಯೋದಕ್ಕೆ AI ಬಳಸಿದ್ರೆ ದಂಡ ಹಾಕೋದಂತೂ ಫಿಕ್ಸ್. ಅರ್ಜಿ ಬರೆಯೋದಕ್ಕೆ AI ಬಳಸಿದ್ಯಾದ್ರೆ ವಕೀಲರೇ ದಂಡ ಬೀಳೋದು ಗ್ಯಾರಂಟಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.